ವೀಕ್ಷಕರೇ, ನಿಮ್ಮ ಅಂಗಾಳ ಪರಮೇಶ್ವರಿ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇಂದು ನಾನು ನಿಮಗೆ ಮನೆಯ ದೃಷ್ಟಿ, ಕೆಟ್ಟ ದೃಷ್ಟಿ, ನರದೃಷ್ಟಿ ಹೇಗೆ ತೆಗಿಬೇಕು ನಾನು ತಿಳಿಸ್ಕೊಡ್ತೀನಿ. ಏಕೆ ಅಂತ ಹೇಳಿದ್ರೆ, ಅಕ್ಕಪಕ್ಕದ ಮನೆಯವರಾಗ್ಬೋದು, ಸಂಬಂಧಿಕರಾಗ್ಬೋದು, ನೆಂಟರಾಗ್ಬೋದು, ಬಂಧು ಬಳಗ ಆಗ್ಬೋದು, ಅಥವಾ ಸ್ನೇಹಿತರುಗಳಾಗ್ಬೋದು. ತುಂಬ ಕಣ್ಗಳಾಗ್ತಾ ಇರ್ತಾರೆ. ಯಪ್ಪ, ಏನಿವರು ದಿನೇ ದಿನೇ ಹಿಂಗೆ ಉದ್ಧಾರ ಆಗ್ತಾವ್ರೆ, ನಾವು ಅವ್ರ ಮುಂದೆ ಹಾಳಾಗ್ತಾ ಇದೀವಿ ಅಂತ ತುಂಬ ಕಣ್ಣಾಗ್ತಾ ಇರ್ತಾರೆ. ಅಂಥವರಿಗೆ ಏನು ಮಾಡಬೇಕು, ಮನೆಗೆ ಕೆಟ್ಟ ದೃಷ್ಟಿ ಹೇಗೆ ತೆಗಿಬೇಕು ನಾನು ತಿಳಿಸ್ಕೊಡ್ತೇನೆ. ಅದು ಎಂಥ ದೃಷ್ಟಿ ಆಗಿದ್ರು ಸರಿ, ಒಂದೇ ಒಂದು ಮುಷ್ಟಿ ಕಲ್ಲುಪ್ಪು, ಒಂದು ನಿಂಬೆಹಣ್ಣು, ಇಷ್ಟು ಸಾಕು ವೀಕ್ಷಕರೇ. ಯಾವ ರೀತಿ ತೆಗಿಬೇಕು ನಾನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಿಮ್ಮ ಅಂಗಾಳಿ ಪರಮೇಶ್ವರಿ ಚಾನಲನ್ನು ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಬಂಧು ಮಿತ್ರರು ಕೂಡ ತಿಳಿಸ್ಕೊಡಿ. ಏಕೆಂದರೆ ಇದೇ ರೀತಿಯ ಉಪಯುಕ್ತತೆ ವಿಡಿಯೋಗಳನ್ನ ನಾನು ನಿಮಗಾಗಿ ತಗೊಂಡು ಬರ್ತಾ ಇರ್ತೀನಿ. ವೀಕ್ಷಕರೇ, ಈ ಕ್ರಿಯೆಯನ್ನು ಹುಣ್ಣಿಮೆಯ ದಿನ, ಅಮಾವಾಸ್ಯೆಯ ದಿನ, ಇಲ್ಲವೇ ಶನಿವಾರ, ಮಂಗಳವಾರ, ಶುಕ್ರವಾರ ಸಾಯಂಕಾಲದ ಸಮಯದಲ್ಲಿ ಮನೆಗೆ ದೃಷ್ಟಿ ತೆಗಿಬಹುದು. ಇದಕ್ಕೆ ಏನು ಮಾಡಬೇಕು, ನೀವು ಒಂದು ಮುಷ್ಟಿ ಉಪ್ಪನ್ನು ತೆಗೆದುಕೊಳ್ಳಿ, ಮತ್ತು ಒಂದು ನಿಂಬೆಹಣ್ಣನ್ನು ತೆಗೆದುಕೊಳ್ಳಿ, ಸ್ವಲ್ಪ ಅರಿಶಿನ, ಕುಂಕುಮ, ಚಾಕು, ಇಷ್ಟನ್ನು ತೆಗೆದುಕೊಂಡು ಸಾಯಂಕಾಲದ ಸಮಯದಲ್ಲಿ ಮನೆ ಬಾಗಿಲಿಗೆ ಬಂದು, ಮನೆ ಮೇಲ್ಗಡೆ ಹೊಸ್ಲಿಂದ ನೆಲ ತನಕ 11 ಸಾರಿ ಇಳಿ ತೆಗಿಬೇಕು ವೀಕ್ಷಕರೇ. ಎಷ್ಟು? 11 ಸಾರಿ. ಉಪ್ಪು ಮತ್ತು ನಿಂಬೆಹಣ್ಣು ಎರಡನ್ನು 11 ಸಾರಿ ಇಳಿ ತೆಗೆದು ಉಪ್ಪನ್ನು ತೆಗೆದುಕೊಂಡು ಹೋಗಿ ಯಾವುದಾದ್ರೂ 3 ದಾರಿ ಕೊಡೋ ಜಾಗದಲ್ಲಿ ಸೈಡ್ನಲ್ಲಿ ಹಾಕಿ ಬಂದುಬಿಡಬೇಕು. ಆಯ್ತಾ? ಮತ್ತು ಈ ನಿಂಬೆಹಣ್ಣನ್ನು ರೌಂಡಕ್ಕೇನಿದೆ ರೌಂಡ್ ಕಟ್ ಮಾಡಬಾರ್ದು, ಉದ್ದ ಕಟ್ ಮಾಡಬೇಕು. ಉದ್ದ ಕಟ್ ಮಾಡಿ ಒಂದರಲ್ಲಿ ಅರಿಶಿನ, ಒಂದರಲ್ಲಿ ಕುಂಕುಮ ಇಟ್ಟು, ಆ ಕಡೆ ಬಾಗಿಲು ಈ ಕಡೆ ಬಾಗಿಲಿಗಿಟ್ಟು, ಅದರ ಮೇಲೆ ಒಂದು ಕರ್ಪೂರವನ್ನು ಇಟ್ಟು ಬೆಳಗಿಸ್ಬೇಕು. ಇಷ್ಟು ನೀವು ಮಾಡಿದ್ದೇ ಆದಲ್ಲಿ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ, ಮಾಟ ಮಂತ್ರ ಎಲ್ಲ ಪ್ರತಿಯೊಂದೂ, ದರಿದ್ರ, ಪೀಡೆ, ಪಿಶಾಚಿ, ಮಂತ್ರ, ಯಂತ್ರ, ತಂತ್ರ ಎಲ್ಲ ಪ್ರತಿಯೊಂದು ಕಿತ್ಕೊಂಡು ಹೋಗ್ಬಿಡುತ್ತೆ ಆಚೆ ಕಡೆಗೆ. ಏನು 11 ಸಾರಿ ನೀವು ಆ ಮನೆಯ ಬಾಗಿಲಿಗೆ ಇಳಿ ತೆಗಿತೀರೋ, ಆ ತೆಗೆಯುವ ಸಮಯದಲ್ಲಿ ಓಂ ಕಾಲ ಭೈರವಾಯ ನಮಃ ಅಂತ ಹೇಳಬೇಕು. ಎಷ್ಟು ಸಾರಿ? 11 ಸಾರಿ ಇಳಿಸ್ಬೇಕು, 11 ಸಾರಿ ಮಂತ್ರ ಹೇಳಬೇಕು. ಓಂ ಕಾಲ ಭೈರವಾಯ ನಮಃ. ಈ ರೀತಿಯಾಗಿ ಹೇಳಿ ನೀವು ಮಾಡಿದ್ದೇ ಆದಲ್ಲಿ ನಿಮ್ಮ ಮನೆಗೆ ಅಂಟ್ಕೊಂಡಿರೋ ಪೀಡೆ, ಪಿಶಾಚಿ, ಮಂತ್ರ, ಯಂತ್ರ, ತಂತ್ರ, ವಾಮಾಚಾರ ಎಲ್ಲ ಹೊರಟೋಗ್ಬಿಟ್ಟು ಮನೆಯಲ್ಲಿ ಶಾಂತಿ ನೆಲೆಸೈತೆ. ಆವಾಗವಾಗ ಏನಾದರೂ ಮನೇಲಿ ದೊಡ್ಡ ಜಗಳ ರಂಪಾಟ ಆಗ್ತಾಯಿದ್ರೆ ಎಲ್ಲ ಶಾಂತವಾಗ್ಬಿಡುತ್ತೆ. ಯಾವುದೇ ರೀತಿಯಲ್ಲಿ ಮನೆಯಲ್ಲಿ ಜಗಳ ನಡೆಯೋದಿಲ್ಲ. ಈ ಕ್ರಿಯೆಯನ್ನು ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಎಲ್ರಿಗೂ ಮಂಗಳವಾಗಲಿ.